ಕಳೆದ ವರ್ಷ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಹಲವು ಸಲ ಭೇಟಿಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಆಗಿದ್ದಂತಹ ಸರ್ಕಾರ 182 ಕೋಟಿ ರೂಪಾಯಿಯನ್ನು ವ್ಯಯಿಸಿತ್ತು. ಇವೆಲ್ಲವೂ ಕೂಡ ಜನರ ತೆರಿಗೆ ದುಡ್ಡು. ಈ 182 ಕೋಟಿ ರೂಪಾಯಿ ವ್ಯಯಿಸಿದ ಕಾರಣದಿಂದ ಕರ್ನಾಟಕಕ್ಕೆ ಯಾವ ಲಾಭವೂ ಆಗಿಲ್ಲ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರೋಪಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಅವರು ಇದಕ್ಕೆ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಲಕ್ಷ ಎಷ್ಟೆಷ್ಟು ಕೋಟಿ ಹಣವನ್ನು ಸುರಿಯಲಾಗಿತ್ತು ಅನ್ನುವುದನ್ನು ಕೂಡ ಅದರಲ್ಲಿ ವಿವರಿಸಿದ್ದಾರೆ. ಅವರು ಕೊಟ್ಟಿರುವ ಮಾಹಿತಿಯ ಪೈಕಿ ಒಂದಿಷ್ಟು ಎಕ್ಸಾಂಪಲ್ ಇಲ್ಲಿದೆ, ಒಂದು ಸಲ ನೋಡಿಕೊಂಡು ಬನ್ನಿ. ಇನ್ನು ಇದೇ ಪೋಸ್ಟ್ನಲ್ಲಿ ಬಿಜೆಪಿ ನಾಯಕರನ್ನ ತಿವಿದಿರುವ ಅವರು ವಿಶ್ವಗುರುವಿನ ಇಮೇಜ್ ಅನ್ನ ಬಿಲ್ಡ್ ಮಾಡೋದಕ್ಕೆ 182 ಕೋಟಿ ರೂಪಾಯಿಯನ್ನ ವ್ಯಯಿಸಲಾಯಿತು. ಆದರೆ ಇದರಿಂದ ಕರ್ನಾಟಕಕ್ಕೆ ಶೂನ್ಯ ಅಂದಿದ್ದಾರೆ. ಅವರು ಹೇಳಿರುವ ಮಾತಿನಲ್ಲಿ ಒಂದು ಹಂತಕ್ಕೆ ಸತ್ಯವಿದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. 2023 ಜನವರಿ 19ರಂದು ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮದಲ್ಲಿ ಇದ್ದದ್ದು ಕೆಲವು ಗಂಟೆಗಳು ಮಾತ್ರ. ಆ ಇಡೀ ಕಾರ್ಯಕ್ರಮಕ್ಕೆ ಖರ್ಚಾಗಿದ್ದು ಕೆಲವು ಗಂಟೆಯ ಕಾರ್ಯಕ್ರಮಕ್ಕೆ ಈ ಮೊತ್ತವನ್ನ ಖರ್ಚು ಮಾಡಲಾಗಿದೆ ಅಂದ್ರೆ ಖಂಡಿತವಾಗ್ಲೂ ನಾವು ಯೋಚಿಸಲೇಬೇಕು. ಆ ಕಾರ್ಯಕ್ರಮದ ಖರ್ಚಿನ ವಿವರಗಳನ್ನ ಮುಂದೆ ಕೊಡ್ತೀವಿ. ಆದ್ರೆ ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಕೊಡ್ಲೇಬೇಕು. ಅದು ವೇದಿಕೆಯ ನಿರ್ಮಾಣಕ್ಕೆ ಅವತ್ತು ಖರ್ಚಾಗಿದ್ದು 3,75,00,000 ರೂಪಾಯಿ. ಕೆಲವು ಗಂಟೆಯ ಕಾರ್ಯಕ್ರಮದ ವೇದಿಕೆಗೆ 3 ಕೋಟಿಗೂ ಅಧಿಕ ಹಣವನ್ನು ಸುರಿಯಲಾಗಿದೆ ಅಂದ್ರೆ ಮುಂದೆ ಹೇಗಿರಬಹುದು? ಕಲಬುರಗಿ ಕಾರ್ಯಕ್ರಮದ ವಿವರಗಳು ಇಲ್ಲಿದೆ.